ಕಲಬುರಗಿ ಜಿಲ್ಲೆಯ ನರೋಣ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 6 ಜುಲೈಗೆ ಮುನ್ನಳ್ಳಿ ಗ್ರಾಮದ ಜಯಶ್ರೀ ಅವರ ಮನೆಯಲ್ಲಿ ಅಲ್ಮಾರಿಯಲ್ಲಿ ಇಟ್ಟಿರುವಂತಹ ಬಂಗಾರ ಆಭರಣಗಳು ಮತ್ತು ನಗದು ಹಣವನ್ನು ನೈಟ್ ಟೈಮ್ ಯಾರೋ ಕಳ್ಳರು ಬಂದು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅಂತ ಒಂದು ದೂರನ್ನು ನೀಡಿರ್ತಾರೆ. ನಾವು ಆ ದೂರನ್ನು ಸ್ವೀಕರಿಸಿಕೊಂಡು ನರೋಣ ಪೊಲೀಸ್ ಸ್ಟೇಷನಲ್ಲಿ ಕಳ್ಳತನ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ. ಈ ಪ್ರಕರಣ ಪತ್ತೆ ಹಚ್ಚಲಿಕ್ಕೆ ಡಿವೈಎಸ್ಪಿ ಆನಂದ್ ಅವರ ನೇತೃತ್ವದಲ್ಲಿ, ತಮರಾಯ ಪಾಟೀಲ್ ಅವರ ನೇತೃತ್ವದಲ್ಲಿ ಸಿಪಿಐ ಜಗದೀಶ್ ಮತ್ತು PSI ಆಗಿರುವಂತಹ ಮಂತೇಶ್ ಪಾಟೀಲ್, ಸಿದ್ದರಾಮ್ ಮತ್ತು ಅವರ ಜೊತೆ ಇರುವಂತಹ ಟೀಮಲ್ಲಿ ಬಲರಾಮ್, ಮಲ್ಲಿಕಾರ್ಜುನ್, ಸಿದ್ದರಾಮ್, ಪಂಚಾಕ್ಷರಿ, ರಾಮಲಿಂಗ್, ಬೀರಣ್ಣ, ಗುರುರಾಜ್, ವಿದ್ಯಾವತಿ, ಗಣೇಶ್ ಇವರೆಲ್ಲ ಒಂದು ಟೀಮ್ ಆಗಿ ಫಾರ್ಮ್ ಆಗಿ ಪ್ಯೂರ್ಲಿ ಇದು ಹ್ಯೂಮನ್ ಇಂಟೆಲಿಜೆನ್ಸ್, ಟೆಕ್ನಿಕಲ್ ಇಂಟೆಲಿಜೆನ್ಸ್ ಇಲ್ಲ, ಬರೀ ಹ್ಯೂಮನ್ ಇಂಟೆಲಿಜೆನ್ಸ್ ಎಲ್ಲ ಟೆಕ್ನಿಕ್ಸು ಯೂಸ್ ಮಾಡಿ ಇದರಲ್ಲಿ ಈ ಕೃತ್ಯವನ್ನು ಬೆಸಗಿರುವಂತಹ ಆರೋಪಿತರಾದ ಮಚ್ಚೇಂದ್ರ ತಂದೆ ಬಸಣ್ಣ ಪೂಜಾರಿ ಅಂತ 30 ವರ್ಷ, ಅದೇ ಊರದವನು, ಅವರನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿದ್ದಾಗ ಅವರು ಈ ಕಳ್ಳತನ ಮಾಡಿಕೊಂಡಿರುವುದು ಒಪ್ಪಿಕೊಂಡಿರ್ತಾರೆ. ತದನಂತರ ಅವರು ವಿಚಾರಣೆ ಮಾಡಿದ ತಕ್ಷಣ ಅವರ ಕಡೆ ನಾವು 180 grams ಆಫ್ ಗೋಲ್ಡ್ ಮತ್ತು 4,23,000 ಆಫ್ ಕ್ಯಾಶ್, ಒಟ್ಟಾರೆ 26,81,000 ವರ್ತ್ ಆಫ್ ಪ್ರಾಪರ್ಟಿಯನ್ನು ಆ ಆರೋಪಿತರಿಂದ ನಾವು ಜಪ್ತಿಪಡಿಸಿಕೊಂಡು ಮತ್ತು ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಡಲಾಗಿದೆ. ಈ ಆರೋಪಿ ಏನು ಅಂದರೆ, ಅವರ ಯಾರು ಮಾಲೀಕರು ಯಾರಿದ್ದಾರೋ ಅವರ ಮನೆಯಲ್ಲಿನೇ ಕೆಲಸಕ್ಕಿದ್ದವರು, ಕೆಲಸ ಮಾಡಿ ಈ ಏನು ಅಫೆನ್ಸ್ ಮಾಡೋಕ್ಕಿಂತ ಮುಂಚೆ 3 ತಿಂಗಳ ಹಿಂದೆ ಬಿಟ್ಟು ಹೋಗಿರ್ತಾರೆ. ಸೊ ಅವ್ರಿಗೆ ಮನೆಯಲ್ಲಿ ಏನೇನಿದೆ, ಎಲ್ಲೆಲ್ಲಿದೆ, ಏನಿದೆ ಅಂತ ಎಲ್ಲ ಗೊತ್ತಿದೆ. ಅವರು ನೈಟ್ ಟೈಮ್ ಅವ್ರ ಮನೆಯಲ್ಲೇ, ಫಿರ್ಯಾದಿದಾರ ಯಾರು ಇರ್ತಾರೋ ಅವ್ರ ಮನೆಯಲ್ಲೇ ಇರ್ತಾರೆ, ನೈಟ್ ಟೈಮು ಬೇರೆ ಕಡೆ ಮಲಗಿರ್ತಾರೆ. ಆ ಸಮಯದಲ್ಲಿ ಇವರು ಎಂಟ್ರಿ ಆಗಿ ಕೀ ಏನು ಅಲ್ಮಾರಿಯಲ್ಲಿ ಕೀ ಎಲ್ಲಿರುತ್ತೋ ಅವ್ರಿಗೆ ಗೊತ್ತಿರುತ್ತೆ, ಅಲ್ಮಾರಿ ಚಾಬಿನ ತೊಗೊಂಡು ಓಪನ್ ಮಾಡಿಕೊಂಡು ಅಲ್ಮಾರಿಯಲ್ಲಿ ಇಟ್ಟಿರುವಂತಹ ಗೋಲ್ಡನ್ನು ಅವರು ತಗೊಂಡು ಹೋಗಿರ್ತಾರೆ. ಬಟ್ ಯಾವುದೇ ಥರ ಇವ್ರ ಮೇಲೆ ಅನುಮಾನ ಇರಲಿಲ್ಲ. ಬಟ್ ಎಲ್ಲ ಆ್ಯಂಗಲ್ಸಲ್ಲಿ ಚೆಕ್ ಮಾಡಿದಾಗ ಯಾರ್ಯಾರು ಅವ್ರ ಮನೆಯಲ್ಲಿ ಕೆಲಸ ಮಾಡಿದ್ರು ಅವರೆಲ್ಲ ಡೀಟೇಲ್ಸ್ ತೊಗೊಂಡು ಅವ್ರನ್ನೆಲ್ಲ ಸತತವಾಗಿ ಕಂಟಿನ್ಯೂಸ್ ಆ್ಯಕ್ಟಿವಿಟೀಸ್ ಫಾಲೋ ಮಾಡ್ತಿದ್ದಾಗ ನಮಗೆ ಇವ್ರ ಮೇಲೆ ಡೌಟ್ ಬಂದು ಇವ್ರ ಮೇಲೆ ನಾವು ಫೋಕಸ್ ಮಾಡಿ ವಶಪಡಿಸ್ಕೊಂಡು ಚೆಕ್ ಮಾಡಿದಾಗ ಅವರು ಒಪ್ಕೊಂಡಿದ್ದು ಇರುತ್ತದೆ. ಸೊ ಮನೆ ಕೆಲಸ ಮಾಡಿದವರೇ ಈ ಅಫೆನ್ಸ್ ಮಾಡಿದ್ದಾರೆ. ಇದರಲ್ಲಿ ಉತ್ತಮವಾದಂಥ ಕೆಲಸ ಮಾಡಿರುವಂತಹ ಆನಂದ್ ಸರ್ಕಿಲ್ ಮತ್ತು DYSP ಅವರಿಗೆ, CP ಅವರಿಗೆ ಮತ್ತು ಇಬ್ಬರು PSIs ಮತ್ತು ಎಲ್ಲ ಅವರ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಯಾಕಂದರೆ ಇದರಲ್ಲಿ ನಮಗೆ ಯಾವುದೇ ತರಹ ಅಂತ ಟೆಕ್ನಿಕಲ್ ಇಂಟೆಲಿಜೆನ್ಸ್ ಇರಲಿಲ್ಲ, ಬರೀ ಪ್ಯೂರ್ಲಿ ನಮ್ಮ ಕೋರ್ ಪೊಲೀಸಿಂಗ್ ಮಾಡಿ ನಾವು ಆರೋಪಿತರನ್ನು ಹಿಡಿದಿದ್ದೇವೆ. ಸೊ ಅದಕ್ಕೆ ಟೋಟಲ್ 26 lakhs ಇವ್ರ ಮೇಲೆ ಯಾವುದು ಪ್ರಕರಣ ಇರಲಿಲ್ಲ. ಊರಲ್ಲೇ ಇದ್ರು, ಅವ್ರ ಕಡೆನೇ ಇಟ್ಕೊಂಡಿದ್ರು. ಅಂದರೆ ಅವ್ರ ಕೆಲಸ ಮುಗಿದಿದೆ ಅಂತ ಏನು, ಬೇಸಿಕಲಿ ಅವ್ರದ್ದು ಬೇರೆ ಬೇರೆ ದುಡ್ಡಿನ ಆಸೆ ಇದೆ, ಕೆಲವು ಕಡೆ ದುಡ್ಡಿನ ಅವಶ್ಯಕತೆ ಇದೆ, ಮತ್ತು ಇವರು ಡ್ರಂಕರ್ಡು ಇದ್ದಾರೆ. ಬಟ್ ಅವ್ರು ಯಾರಿಗೂ ಮಾರಾಟ ಮಾಡಿರಲಿಲ್ಲ. ಸೊ ಅಮೌಂಟು ಸ್ವಲ್ಪ ಇನ್ನೂ ಕೆಲವು ತಿಂಗಳು ಹೋದ್ಮೇಲೆ ಮಾರಾಟ ಮಾಡಬೇಕು, ಒಂದೊಂದೊಂದು ಮಾರಾಟ ಮಾಡಬೇಕು ಅನ್ನೋದು ಅವರ ತಲೆಯಲ್ಲಿತ್ತು. ಬಟ್ ಅಷ್ಟೊತ್ತಿಗೆ ನಮ್ಗೆ ಮಾಹಿತಿ ಬಂದಿದ ತಕ್ಷಣ ನಾವು ವಿಚಾರಣೆ ಮಾಡಿದಾಗ ಅವರು ಒಪ್ಕೊಂಡಿದ್ದಾರೆ. ಇಲ್ಲ, ರೆಗ್ಯುಲರ್ ಆಗಿ ಅವ್ರ ಮನೆ, ಅವ್ರ ಹೆಂಡತಿ ಮನೆ ಅಲ್ಲೆಲ್ಲ ಓಡಾಡ್ತಾ ಇದ್ರು. ಈ ಫಸ್ಟ್ ಎಲ್ಲ ಆ್ಯಂಗಲ್ಸ್, ಊರಿಗೆ ಯಾರ್ಯಾರು ಬಂದಿದ್ದಾರೆ, ಫಸ್ಟ್ ಕಳ್ಳರು ಯಾರು ಬಂದಿದ್ದಾರೆ ಅಂತ ಚೆಕ್ ಮಾಡಿದ್ವಿ. ಯಾರ್ಯಾರು ಆ ಸರೌಂಡಿಂಗ್ಸ್ ಏರಿಯಾದ್ರೆ ಕಳ್ಳರು ಯಾರಿದೆ ಅವ್ರನ್ನೂ ಚೆಕ್ ಮಾಡಿದ್ವಿ. ಮತ್ತು ಮನೆಯವರೇ ಮಾಡಿದಾರಾ ಏನಾದ್ರು ಅಂತ ಅದನ್ನು ಚೆಕ್ ಮಾಡಿದ್ವಿ. ಮನೆಯಲ್ಲಿ ಯಾರ್ಯಾರು ಕೆಲಸಗಾರ ಇದ್ದಾರೆ ಅವ್ರನ್ನೂ ಚೆಕ್ ಮಾಡಿದ್ವಿ. ಒಬ್ಬೊಬ್ಬನು ಚೆಕ್ ಮಾಡ್ತಾ ಇದ್ದಾಗ ಇವ್ರ ಮೇಲೆ ಸಂಶಯ ಜಾಸ್ತಿ ಆಗಿದೆ. ಅದು ಇನ್ನೂ ಡೀಟೇಲ್ಸ್ ನಾವು ಚೆಕ್ ಮಾಡಿ. ಬಟ್ ದುಡ್ಡಿನ ಅವಶ್ಯಕತೆ ಅಂತ ಇತ್ತು ಬೇರೆ ಬೇರೆ. ಅಗ್ರಿಕಲ್ಚರ್ ಒಕ್ಕಲ್ತನ ಮಾಡ್ತಿದ್ರು ಅವರ ಹೊಲದಲ್ಲಿ. ಎಲ್ಲೇ ಹೋದ್ರು 4-5 ತಿಂಗಳ ಕೆಲಸ ಮಾಡೋದು, ಮತ್ತೆ ಅಲ್ಲಿ ಹುಡುಗ ಕೆಲಸ ಬಿಟ್ಟು ಬಿಡೋದು, ಮತ್ತೊಂದು ಹೋಗಿ ಹೋಗೋದು, ಈ ತರ ಒಂದು ತರ ಹ್ಯಾಬಿಚುವಲ್ ಡ್ರಂಕರ್ಡ್. ಇಲ್ಲ, ಅವ್ರಿಗೆ ಆಸೆ ಇತ್ತು. ಅಂಡ್ ಈಸಿಯೆಸ್ಟ್ ಮನಿ ಅವ್ರ ಮನೆಯಲ್ಲಿದೆ. ಅವರು ಕೆಲಸ ಎಲ್ಲ ಡೀಟೇಲ್ಸ್, ಅವ್ರ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ಗೊತ್ತಿದೆ, ಎಲ್ಲಿ ಏನೇನು ಇಟ್ಟಿರ್ತಾರೆ ಅನ್ನೋದು ಗೊತ್ತಿದೆ. ಈಸಿಯೆಸ್ಟ್ ಆಗಿ ಅವರು ಕಳ್ತನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ.
ಪ್ಲಸ್ ಅವ್ರಿಗೆ ಬೇರೆ ಬೇರೆ ಅದರ್ ವ್ಯಸನಗಳಿದೆ, ದುಡ್ಡಿನ ಅವಶ್ಯಕತೆನೂ ಇದೆ. ಸೊ ಅವ್ರಿಗೇನಂದ್ರೆ ಒನ್ ಟೈಮ್ ಸಕ್ಸಸ್ ಆದರೆ ಈಗ ಸೆಟ್ಲ್ ಆಗ್ಬೋದು ಅನ್ನೋದು ಮೈಂಡಲ್ಲಿ ಇತ್ತು. ಚೆಕ್ ಮಾಡಿದ ಅದನ್ನು ಆ ಥರ ಇಲ್ಲ. ಕೂಲಿ ಕೆಲಸ ಕೂಲಿ ಕೆಲಸ ಅಷ್ಟೇ ಜಾಸ್ತಿ ಕೊಟ್ಟಿದ್ರು, ಅದೊಂಚೂರು ಜಾಸ್ತಿ ಕೊಟ್ಟಿದ್ರಂತೆ. ವೆರಿಫೈ But- ಮಾಡಿ ಹಾ. 28,000 ಮಾತ್ರ ಖರ್ಚು ಮಾಡಿದ್ದಾರೆ. ಸ್ವಲ್ಪ ಜಾಸ್ತಿ ಇದೆ.